ಡಾಕ್ಟರ್ ಕೃಷ್ಣಮೂರ್ತಿ ಅಂತ. ನಾವು ಸಮಾಜ ಸೇವಕ್ಕೆ ಮತ್ತು ಒಂದು ಆರೋಗ್ಯ ತಪಾಸಣಾ ಶಿಬಿರಗಳು ಮತ್ತು ಜನಸೇವೆಗಳು ಎಲ್ಲ ಗುರುತಿಸಿ ಇವತ್ತೊಂದು ಕರ್ನಾಟಕ ರತ್ನಶ್ರೀ ಪ್ರಶಸ್ತಿ ಕೊಟ್ಟಿದ್ದಾರೆ. ತುಂಬ ಖುಷಿ ಆಗ್ತೈತೆ ಮತ್ತು ಒಂದು ಆನಂದ ಕೂಡ ತುಂಬ ಆಗ್ತೈತೆ. ನಮಗೆ ತುಂಬ ಖುಷಿ ಆಗ್ತೈತೆ. ಈ ಸಮಾಜ ಸೇವೆಯನ್ನು ಎಷ್ಟು ವರ್ಷದಿಂದ ಸರ್ 11-12 ವರ್ಷದಿಂದ ಮಾಡ್ತಾಯಿದ್ದೀವಿ ಈ ಸೇವೆನ. ಈಗ ಕೋವಿಡ್ ಟೈಮಲ್ಲಿ ಆಗಿರ್ಬೋದು ಅಥವಾ ಬಡ ವಿದ್ಯಾರ್ಥಿಗಳಿಗೆ ಒಂದು ಎಜುಕೇಷನ್ ಇದರಲ್ಲಿ ಮತ್ತು ಅನಾಥಾಶ್ರಮ ಅಂತ ನಡೆಸ್ತಾ ಇದ್ದೀವಿ. ಅದರಲ್ಲೂ ಕೂಡ ಒಂದು ಪ್ರತಿಕ್ರಿಯೆ ನಡೀತಾ ಇದೆ ನಮ್ಮದು. ಅಂದರೆ ಒಂದು ಡಿಗ್ರಿ ಮಾಡಬೇಕಾದ್ರೆ ನಮ್ಮದೊಂದು ಕಾನ್ಸೆಪ್ಟ್ ಇತ್ತು ಮಾಡೋಣ ಅಂತಂದ್ಬಿಟ್ಟು. ಅದಾದಮೇಲೆ ಆಸಕ್ತಿ ಜಾಸ್ತಿ ಆಯಿತು. ಸರ್ ಇದೇ ಮಾಡೋಣ, ಒಂದು ಸಮಾಜ ಸೇವೆ ಮಾಡೋಣ ಅಂದ್ಬಿಟ್ಟು ಪ್ರೋಸೆಸ್ ಆಯಿತು. ಇಷ್ಟ ಆಯಿತು ನಮಗೆ. ನಿಮ್ಮ ಪ್ರಕಾರ ನೀವು ಯುವಕರಿಗೆ ನೀವೇನು ಸಂದೇಶ ಕೊಡೋದು ಇಷ್ಟ? ಸರ್ ಯುವಕರಿಗೆ ಏನು ಅಂತಂದರೆ ಈಗ ಒಂದು ಸಂಪಾದನೆ ಮಾಡ್ಬೋದು, ಒಂದು ಆಸ್ತಿ ಸಂಪಾದಿಸ್ಬೋದು ಮತ್ತು ಒಂದು ಜನಗಳಿಗೆ ಒಂದು ಗುರುತಾಗಬೇಕು ಅಂದರೆ ನಾವೊಂದು ಸಾಧನೆಗಳಂತ ಗುರುತಿಸ್ಕೊಳ್ಳೋಕ್ಕೆ ನಾವೊಂದು ಸಮಾಜ ಸೇವೆ ಮಾಡಲೇಬೇಕು. ಮಾಡಿದ್ರೆ ನಮಗೆ ಮುಂದಿನ ಪೀಳಿಗೆಗಳು, ನಮ್ಮ ಮಕ್ಕಳುಗಳು, ನಮ್ಮ ತಂದೆ ನಮ್ಮ ತಾಯಿಯವರು ಈ ಥರ ಸಾಧನೆ ಮಾಡಿದರು, ಅವರ ಗುರುತಿಸಿದ ಈ ಥರ ಪ್ರಶಸ್ತಿಗಳು ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ನಮ್ಮ ಮಕ್ಕಳುಗಳು ಕೂಡ ಪೀಳಿಗೆವರೆಗೂ ಖುಷಿ ಆಗುತ್ತೆ. ಈಗ ಬರೀ ಕೆಲಸ IT ಡಿಪಾರ್ಟ್ಮೆಂಟು, ಒಂದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಕೆಲಸದಲ್ಲಿ ಇರಬಾರ್ದು. ಒಂದು ಫ್ರೀ ಆದ ಟೈಮ್ಗಳಲ್ಲಿ ಒಂದು ಜನಗಳ ಸೇವೆ ಮತ್ತು ಒಂದು ಬೇರೆ ಪ್ರತಿಕ್ರಿಯೆ ಮಾಡಿದ್ರೆ ಅವರೊಂದು ಗುರುತಿಸಿ ನಾವೊಂದು ಅವ್ರಿಗೆ ಒಂದು ಗೊತ್ತಿರಕ್ಕಿಲ್ಲ ಅದೊಂದು ಇದೆ ಅಂತಂದ್ಬಿಟ್ಟು ಅವರು ಕೂಡ ಒಂದು ಪ್ರತಿಭೆಗಳು ಇದೆ ಅಂತಂದ್ಬಿಟ್ಟು ನಮ್ಮ ಬಡವಗಳಿರ್ಬೋದು, ಒಂದು ಎಜುಕೇಷನ್ ತೊಂದರೆಗಳಾಗಿರ್ಬೋದು, ಅವ್ರಿಗೊಂದು ದಾನ ಮಾಡೋದ್ರಲ್ಲಿ ಖುಷಿ ಇರುತ್ತೆ ಅದು. ಸರ್ ನಿರುದ್ಯೋಗಿಗಳು ನಾವೇ ನಿರುದ್ಯೋಗಿಗಳು ಅಂತ ಇಟ್ಕೊಂಡಿರ್ತೀವಿ ಅಷ್ಟೇ. ಬಟ್ ಎಲ್ಲ ರೀತಿ ಕೆಲಸ ಇದ್ದೇ ಇರುತ್ತೆ. ಈಗ ನಮ್ಮದೇ ಆದಂಥ ಪ್ರತಿಭೆ ಯಾರಿಗೂ ಗೊತ್ತಿರಕ್ಕಿಲ್ಲ. ಈ ಎಕ್ಸಾಂಪಲು ಒಂದು ಟೀ ಅಂಗಡಿ ಇಟ್ಕೊಂಡ್ರೆ ದಿನಕ್ಕೆ 1000 ರೂಪಾಯಿ ದುಡಿತಾನೆ. ಬಟ್ ನಾವು ನಿರುದ್ಯೋಗಿ ಅಂತ ನಾವೇ ಅಂದ್ಕೊಳ್ತೀವಿ ಅಷ್ಟೇ. ಎಲ್ಲ ರೀತಿ ಮಾಡಿರೋದು ನಿರುದ್ಯೋಗ ಹೋಗುತ್ತೆ. ಅದು ನಾವು ಕೆಲಸ ಮಾಡಿದ್ರೇ ಅದು ಒಂದು ಕೆಲಸ ಅಂತ ಇದಾಗುತ್ತೆ. ನನ್ನ ಹೆಸರು ಡಾಕ್ಟರ್ ದಾಸೇಗೌಡ ಅಂತ. ನಾನು ಸುಮಾರು 95ರಲ್ಲಿ ಸುಮಾರು ಸಂಘ ಸಂಸ್ಥೆಗಳನ್ನು ಟ್ರಸ್ಟ್ಗಳನ್ನ ಥರ ಮಾಡಿ ಅದರಲ್ಲಿ ಸೋಷಿಯಲ್ ಸರ್ವೀಸು ಅಂದರೆ ಸಮಾಜ ಆರೋಗ್ಯ ಭಾಗ್ಯ ಅನ್ನೋಗೆ ತುಂಬ ಕಡು ಬಡವರು ಇರ್ತಾರೆ. ಅಂಥವ್ರಿಗೆ ಹಳ್ಳಿ ಲೆವೆಲಲ್ಲಿ ಹಳ್ಳಿಗಳಲ್ಲಿ ತುಂಬ ಬಡವರು, ಅವ್ರಿಗೆ ಕಣ್ಣು ಆಪ್ರೇಷನ್ ಆಗಲಿ ಇದಾಗಲಿ ಕಣ್ಣಿಂದ ಯಾವುದೇ ಸಮಸ್ಯೆ ಇದ್ರೂ ಇವು ಇತ್ತೀಚಿನ ದಿನದಲ್ಲಿ ಹಾರ್ಟ್ ಆಪ್ರೇಷನ್ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಯಾವುದೇ ಥರದ ಸಮಸ್ಯೆ ಇದ್ರೂ ಸಹ BPL ಕಾರ್ಡಲ್ಲಿ ಸ್ಕೀಮಲ್ಲಿ ಯಾವುದೇ ಥರದ ಕರ್ಕೊಂಬೋದು ನಾವೇ ಎಲ್ಲ ಮೆಡಿಕಲ್ ಕಾಲೇಜಲ್ಲೂ ಸಹ ಮಾಡಿಸ್ತಾಯಿದ್ದೀವಿ. ಅದನ್ನು ಜನಗಳು ಎಷ್ಟೋ ಜನ ಪಾಪ ದುಡ್ಡಿಲ್ದಲೇ ಎಷ್ಟೋ ಊರುಗಳಲ್ಲಿ ಹಂಗೇ ಕಣ್ಣು ಕಾಣ್ದಲ್ಲ ಹಂಗೆ ಇದಾಗ್ಬಿಟ್ಟಿದ್ದಾರೆ. ಅಂಥವ್ರನ್ನೆಲ್ಲ ನಾವು ಮನೆಗೆ ಹೋಗಿ ಗುರುತಿಸಿ ಕರ್ಕೊಂಬಂದು ಈಗಲೂ ಸಹ ಅದನ್ನು ನಿರಂತರವಾಗಿ ನಡೀತಾಯಿದೆ. ಇದುವರೆಗೂ ನಾವು 3 ಲಕ್ಷ ಜನಕ್ಕೆ ಕಣ್ಣು ಆಪ್ರೇಷನ್ ಮಾಡಿಸಿ ಅವರೆಲ್ಲ ತುಂಬ ಸಂತೋಷ ಪಡ್ತಾವ್ರೆ. ಆಮೇಲೆ ಇವನ್ ಹಾರ್ಟ್ ಆಪ್ರೇಷನ್ ಆಗಿರ್ಬೋದು, ಅದನ್ನೊಂದು 250 ಜನಕ್ಕೆ ಹಾರ್ಟ್ ಆಪ್ರೇಷನ್ ಮಾಡಿಸಿದ್ದೀವಿ. ಅದನ್ನೆಲ್ಲ ತುಂಬ ಜನಗಳು ಏನೇ ದುಡ್ಡು ಕೊಟ್ಟರು ಅದು ಸಂತೋಷ ಪಡೋಲ್ಲ, ಆದರೆ ಆರೋಗ್ಯ ಕೊಟ್ಟಿರ್ತಿಲ್ಲ ಅದರಿಂದ ತುಂಬ ಸಂತೋಷ ಪಡ್ತಾರೆ. ಈಗಲೂ ಸಹ ನಮ್ಮ ಊರಿಗೆ ಹೋದರೆ ಮನೆಯಲ್ಲೂ ಸಹ ಚೆಕ್ ಮಾಡಿ ಕರ್ಕೊಂಬಂದು ಇಲ್ಲಿಗೆ ಬೆಂಗಳೂರಿಗೆ ಕರ್ಕೊಂಬಂದು ಅವರಿಗೆಲ್ಲ ಟೆಸ್ಟ್ ಮಾಡಿಸಿ ಕಳಿಸಿ ಈಗಲೂ ನಾನು ಊರಿಗೆ ಹೋದರೆ ತುಂಬ ಇದಾಗಿ ನೋಡ್ತಾ ಇರ್ತಾರೆ. ಅದನ್ನು ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿನ ಆರೋಗ್ಯ ಅಂದರೆ ಸುಮಾರು ಕಣ್ಣಲ್ಲಿ ಪ್ರಾಬ್ಲಮ್ ಆಗ್ತಾ ಇರ್ತದೆ. ಅದರಲ್ಲಿ ವಿಟಮಿನ್ಸ್ ಇರಲ್ಲ ಅಂಥ ಆಹಾರ ಪದ್ಧತಿ, ಆಮೇಲೆ ಯೋಗ ಅದನ್ನೆಲ್ಲ ಅಳವಡಿಸ್ಕೊಂಡ್ರೆ ಅವರು ಯಾವುದೇ ಥರದ ಕಣ್ಣಿನ ಸಮಸ್ಯೆ ಆಗಲಿ ಹೋಗ್ಲಾಡಿಸ್ಕೋಬೋದು, ಈಗಲಿಂದಲೇ ಇದು ಮಾಡಿಸ್ಕೋಬೋದು ಅಂತ ಹೇಳ್ಬೋದು. ಇದೇ ಥರ ಅವರೂ ಸಹ ಮಾಡಲಿ, ನಾವು ಅವ್ರಿಗೆ ಉತ್ತೇಜನ ಕೊಡ್ತೀವಿ. ಈ ಥರ ಮಾಡ್ರಪ್ಪ, ದುಡ್ಡಿದ್ರೂ ಅದು ಕತ್ಕೊಂಡು ಹೋಗ್ಬೋದು. ಆದರೆ ಈ ಥರ ವಿದ್ಯೆ ಇದೆಯಲ್ಲ, ಈ ಥರ ವಿದ್ಯೆನ ಯಾರು ಕತ್ಕೊಂಡು ಹೋಗೋಕ್ಕಲ್ಲ, ಸಮಾಜಕ್ಕೋಸ್ಕರ ಸೇವೆ ಮಾಡಿ ಅಂತ ಹೇಳ್ತಾರೆ. ನಮ್ಮ ಫ್ಯಾಮಿಲಿಗೆ ಎಲ್ಲ ಇದೇ ಥರ ಅವರು ಸಹ ಸಪೋರ್ಟ್ ಮಾಡ್ತಾಯಿರ್ತಾರೆ. ನಾವು ಇನ್ನು ಮುಂದೆ ಇದೇ ಥರ ಮಾಡಲಿ ಅಂತ ನಮ್ಮ ತಂದೆ ತಾಯಿ ಈಗಲೂ ಸಹ ಅವರು ಈ ಥರ ಚಿರಋಣಿಯಾಗಿ ಮಾಡಪ್ಪ ಈ ಥರ ಅಂತ ಅವರು ಸಹ ಉತ್ತೇಜನ ಕೊಡ್ತಾ ಇರ್ತಾರೆ. ಎಲ್ರಿಗೂ ನಮಸ್ಕಾರ. ಇವತ್ತು ರವೀಂದ್ರ ಕಲಾಕ್ಷೇತ್ರದಲ್ಲಿ ಕರ್ನಾಟಕ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಒಂದು ಪ್ರಶಸ್ತಿ ಸಮಾರಂಭ ಏರ್ಪಾಡಾಗಿತ್ತು. ಅದರಲ್ಲಿ ಮುಖ್ಯ ಗಣ್ಯ ವ್ಯಕ್ತಿಯಾಗಿ ಘನತೆವೆತ್ತ ಸಂತೋಷ್ ಹೆಗಡೆಯವರು ಭಾಗವಹಿಸಿದರು. ಈ ಒಂದು ಸುಂದರ ಸರಳ ಸಮಾರಂಭದಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪಡೆಯೋದಕ್ಕೆ ಖಂಡಿತವಾಗ್ಲೂ ಸಂತೋಷ ಆಗ್ತಾಯಿದೆ. ಇದರ ಜೊತೆಯಲ್ಲಿ ವೇದಿಕೆ ಹಂಚ್ಕೊಳ್ಳೋದಕ್ಕೆ ಜೊತೆಯಲ್ಲಿ ಮಾತಾಡೋಕ್ಕೆ ಒಂದು ಕಾಲಾವಕಾಶವೂ ಸಹ ಕೊಟ್ಟಿದ್ದರು ನಮಗೆ. ಅದರಲ್ಲಿ ನಾನು ಅನೇಕ ವಿಚಾರಗಳು ಪ್ರಸ್ತಾಪ ಮಾಡಿದ್ದೀನಿ. ಶ್ರೀಗಂಧದ್ದು, ಸಹಜ ಕೃಷಿ, ದೇಶಿ ಹಸುಗಳದ್ದು, ಜೊತೆಯಲ್ಲಿ ಮಣ್ಣಿನ ಸವಕಳಿ ಏನಾಗ್ತಾಯಿದೆ. ಮಣ್ಣು ಈಗಾಗಲೇ 36.29 36.29 ಸವಕಳಿಯಾಗಿದೆ. 2050ಕ್ಕೆ 80% ಮಣ್ಣಿನ ಸವಕಳಿ ಆಗುತ್ತೆ ಅಂತಕ್ಕಂಥ ಅಧ್ಯಯನಗಳ ವರದಿಗಳು ಹೇಳ್ತಾ ಇದ್ದಾವೆ. ನಾವು ಇದನ್ನು 15 ವರ್ಷಗಳಿಂದನೇ ಹೇಳ್ತಾ ಬಂದಿದ್ದೀವಿ. ಇದ್ರ ಜೊತೆಯಲ್ಲಿ ವರದಿಗಳನ್ನು ಸಹ ಏನು ವಿಜ್ಞಾನಿಗಳು ವರದಿ ಮಾಡಿದ್ದಾರೆ.
2050ಕ್ಕೆ 80% ಮಣ್ಣಿನ ಸವಕಳಿ ಆಯಿತು ಅಂದರೆ ಮುಂದಿನ ಪೀಳಿಗೆಗೆ ಆಹಾರ ಉತ್ಪಾದನೆ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತಕ್ಕಂಥ ಒಂದು ಗಂಭೀರ ವಿಚಾರ. ಎರಡನೇದಾಗಿ ಏನು ನಾವು ಯಾವುದೇ ಮಾಲಲ್ಲಿರ್ಬೋದು, ವ್ಯಾಪಾರ ಕ್ಷೇತ್ರಗಳಲ್ಲಿ ಸುಲಭವಾಗಿ ನಾವು ಯಾವುದಾದ್ರೂ ಒಂದು ಎಣ್ಣೆ ಕೊಡ್ತು ಅಂತ ಹೇಳಿದರೆ, ಇಲ್ಲ ಆಹಾರ ಪದಾರ್ಥಗಳು ಕೊಡ್ತು ಅಂತ ಹೇಳಿದರೆ ನಾವು ಯಾವುದು ಟೆಸ್ಟ್ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಏಕೆಂದರೆ CFTRI ಇದೆ, ಅಲ್ಲಿ ಹೋಗಿ ನಾವು ಒಂದು ಇದರಲ್ಲಿ ಏನಿದೆ ಏನಿಲ್ಲ ಅಂತಕ್ಕಂಥ ಒಂದು ಪರೀಕ್ಷೆಯನ್ನು ಮಾಡಿದಾಗ, ಉದಾಹರಣೆಗೆ ಕೊಬ್ಬರಿ ಎಣ್ಣೆ ಇರ್ಬೋದು, ಕಡಲೆಕಾಯಿ ಎಣ್ಣೆ ಇರ್ಬೋದು, ಮಾರ್ಕೆಟ್ನಲ್ಲಿ ಸಿಗ್ತಕ್ಕಂಥದ್ರಲ್ಲಿ ಏನಿದೆ, ಇಲ್ಲಿ ಸಹಜವಾಗಿ ರೈತರನ್ನ ಮೂಲದಲ್ಲಿ ಅದರಲ್ಲಿ ಏನಿದೆ ಅಂತಕ್ಕಂಥ ಒಂದು ವ್ಯತ್ಯಾಸನೇ ಗುರುತಿಸ್ದಲೇ ಹೋಯಿತು ಅಂತ ಹೇಳಿದರೆ ನಾವು ಎಷ್ಟು ಇವತ್ತು ಮೋಸ ಹೋಗ್ತಾ ಇದ್ದೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ ಗಂಭೀರವಾದ ಪ್ರಶ್ನೆ ಆಗಿದೆ. ಎಲ್ರಿಗೂ ನಮಸ್ಕಾರ.